ಅದು ಸ್ಯಾಟಿಸ್ಫೈ ಮಾಡ್ಬೋದು, ಮೀಟ್ ಮಾಡ್ಬೋದು. ಇನ್ನೊಂದು ನಮ್ಮ ಬ್ಯಾಟ್ರಿ ಎನರ್ಜಿ ಸ್ಟೋರೇಜ್ 1000 ಮೆಗಾವಾಟ್ ಅವರ್ ದ ಬ್ಯಾಟ್ರಿ ಎನರ್ಜಿ ಸ್ಟೋರೇಜ್ ನಮ್ಮ KPPCL 7 ಸಬ್ಸ್ಟೇಷನಲ್ಲಿ ನಾವು ತರ್ತಾ ಇದ್ದೇವೆ. We will become, I think, one of the few states in the country to do that. First of the few states to start that. ಬ್ಯಾಟ್ರಿ ಎನರ್ಜಿ ಜೊತೆಗೆ ನಮ್ಮ ಸ್ಕಾಡಾ ಸಿಸ್ಟಮ್ ಈಗ ರಿನ್ಯೂ ಆಗ್ತಾ ಇದೆ, ERP ಆಗ್ತಾ ಇಲ್ಲ. ಚೆನ್ನಾಗಿ ಕೆಲಸ ಮಾಡಿಕೊಂಡು ನಮ್ಮ ದೇಶ ಮುಂದೆ ತಗೊಂಡು ಹೋಗಬೇಕು. ಲೆಟ್ ಅಸ್ ಕಾಂಟ್ರಿಬ್ಯೂಟ್ ಆಲ್ ಆಫ್ ಅಸ್ ಇನ್ ಬಿಲ್ಡಿಂಗ್ a very developed and one of the ತಮ್ಮ ಸಂದೇಶವನ್ನು ನೀಡಿದಂತಹ ಮಾನ್ಯ ವ್ಯವಸ್ಥಾಪಕ ನಿರ್ದೇಶಕರಾದ ಶ್ರೀ ಪಂಕಜ್ ಕುಮಾರ್ ಪಾಂಡೆ ಸಾಹೇಬರಿಗೆ ತಮ್ಮೆಲ್ಲರ ಪರವಾಗಿ ಧನ್ಯವಾದವನ್ನು ಅರ್ಪಿಸ್ತೇನೆ. ನಮಗೆಲ್ಲ ಗೊತ್ತೇ ಇದೆ, ಸಂವಿಧಾನ ಸಮಾನತೆಯನ್ನು ಪ್ರಮುಖವಾಗಿ ಎತ್ತಿ ಹಿಡಿದಿದೆ. ದೇಶದಲ್ಲಿ ಎಲ್ಲರೂ ಸಮಾನರು, ಪ್ರಜೆಗಳೇ ಪ್ರಭುಗಳು ಅನ್ನುವಂಥ ಅಂಶವನ್ನು ಹೇಳಿದ್ದಾರೆ. ಹಾಗಾಗಿ ಆ ಪ್ರಜೆಗಳ ಸೇವೆಗೆ ನಾವು ಹೇಗೆಲ್ಲ ಕೆಲಸ ಮಾಡಬೇಕು ಅನ್ನುವಂಥ ಮಾತನ್ನು ಮಾನ್ಯ ವ್ಯವಸ್ಥಾಪಕ ನಿರ್ದೇಶಕರು ಹೇಳಿದ್ದಾರೆ. ಈಗ ಒಂದು ಭಕ್ತಿಗೀತೆಯನ್ನು ಕೇಳಿ ಸೇವಾಲಾಲ್ ಮಕ್ಕಳು ಬೇರೆ ಕಾರ್ಯಕ್ರಮಕ್ಕೆ ತೆರಳಬೇಕಾಗಿರೋದ್ರಿಂದ ಅವರಿಗೆ ನೆನಪಿನ ಕಾಣಿಕೆಯನ್ನು ಕೊಟ್ಟು ಮಾನ್ಯ ವ್ಯವಸ್ಥಾಪಕ ನಿರ್ದೇಶಕರು ಕಳಿಸ್ಕೊಡ್ಬೇಕು ಅಂತ ಹೇಳಿ ಪ್ರಾರ್ಥನೆ ಬಂದು. ಪ್ರತಿ ವರ್ಷ ಈ ಸೇವಾ ದಳದ ಮಕ್ಕಳು ನಮಗೆ ಒಂದು ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸ್ಕೊಡ್ತಾರೆ. ಅವರಿಗೆ ಒಂದು ನೆನಪಿನ ಕಾಣಿಕೆ. ಧನ್ಯವಾದ ಸರ್. ಧನ್ಯವಾದ. ಅವರ ಮುಖ್ಯಸ್ಥರು ದಯಮಾಡಿ ಸ್ವೀಕರಿಸಬೇಕು. ಸೇವಾದಳದ ಮುಖ್ಯಸ್ಥರು. ಧನ್ಯವಾದಗಳು ಸರ್. ಈಗ ನಮ್ಮ ಕನ್ನಡ ಸಂಘದ ಕಲಾವಿದರಿಂದ ಒಂದು ದೇಶಭಕ್ತಿ ಗೀತೆ ಕೇಳೋಣ. ಹಾಗೆ ಸಿಹಿನೂ ವಿತರಣೆ ಮಾಡ್ತಾ ಇದ್ದೀವಿ. Very
ದೇಶಭಕ್ತಿ ಗೀತೆ ಹಾಡಿದ ಕನ್ನಡ ಸಂಗೀತ ಕಲಾವಿದರಿಗೆ ಧನ್ಯವಾದಗಳು. ಈ ಮಣ್ಣಿನಲ್ಲಿ ನಾವು ನೆಮ್ಮದಿಯಿಂದ ಉಸಿರಾಡುತ್ತಿದ್ದೇವೆ ಅಂದರೆ ಅದು ಸ್ವಾತಂತ್ರ್ಯ ಮತ್ತು ಸಂವಿಧಾನದಿಂದ. ಆ ಸಂವಿಧಾನವನ್ನ, ಆ ನಿಯಮವನ್ನ ಎಲ್ಲರೂ ಪಾಲಿಸಿ ಜಾರಿಗೆ ತರುವ ಹಾಗೆ ಮಾಡೋಣ ಅಂತ ಹೇಳಿ ಈಗ ವಿದಾಯ ನೀಡ್ತಾ ಇದ್ದೇವೆ. ಸಮಾರಂಭದಲ್ಲಿ ಭಾಗವಹಿಸಿ ಸಮಾರಂಭವನ್ನು ಯಶಸ್ವಿಗೊಳಿಸಿದಂತಹ ಮಾನ್ಯ ವ್ಯವಸ್ಥಾಪಕ ನಿರ್ದೇಶಕರಾದ ಪಂಕಜ್ ಕುಮಾರ್ ಪಾಂಡೆ ಸಾಹೇಬರಿಗೆ, ಎಸ್ ವಿ ಮಂಜುನಾಥ್ ಅವರಿಗೆ, ಗಿರಿಧರ್ ಕುಲಕರ್ಣಿ ಅವರಿಗೆ, ವಿಜಯ್ ಬಿ.ಪಿ. ಸರ್ ಅವರಿಗೆ ಎಲ್ಲರಿಗೂ ಧನ್ಯವಾದ ಹೇಳಿ, ಎದುರುಗಡೆ ಇರುವಂಥ ಎಲ್ಲ ಹಿರಿಯ ಅಧಿಕಾರಿಗಳಿಗೆ, ಸಂಘ ಸಂಸ್ಥೆ ಪದಾಧಿಕಾರಿಗಳಿಗೆ ನಮನವನ್ನು ಮಾಡಿ ಒಂದು ಗ್ರೂಪ್ ಫೋಟೋ ಅಂತ ಮಾಡಿ ಆಮೇಲೆ ಲಘು ಉಪಹಾರ ಇದೆ, ದಯಮಾಡಿ ಎಲ್ಲರೂ ಭಾಗವಹಿಸಬೇಕು ಅಂತ ಹೇಳಿ ಮತ್ತೊಮ್ಮೆ ತಮ್ಮೆಲ್ಲರಿಗೂ 76ನೇ ಗಣರಾಜ್ಯೋತ್ಸವದ ಶುಭಾಶಯವನ್ನು ಹೇಳಿದ್ದೇವೆ. ಧನ್ಯವಾದ.